ಹೊಟ್ಟೆ ಕರಿಯ ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಇನ್ನ ಬರೋಣ ಹೆಂಗಿದೆ ಪ್ಲೇಸು? ಈ ಒಂದು ಜಾಗನ ನೋಡೋಕೆ ನಾವು ಹತ್ತತ್ರ 270 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀವಿ. ಇದು ಯಾವ ಪ್ಲೇಸ್ ಅಂತ ಹೇಳಿದ್ರೆ ಕಲ್ಲತ್ತಿಗಿರಿ ಫಾಲ್ಸು. ಸೊ ತುಂಬ ಸಕ್ಕತ್ತಾಗಿದೆ. ಕೆಳಗಡೆ ದೇವಸ್ಥಾನ, ಅಲ್ಲೇ ಪಕ್ಕದಲ್ಲಿ ಫಾಲ್ಸು, ಸ್ನಾನ ಮಾಡ್ಬೋದು. ಹಂಗೆ ಮೇಲೆ ಹೋದರೆ ಟ್ರೆಕ್ಕಿಂಗು, ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ನೀವೇನಾದರೂ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ ಈ ಪ್ಲೇಸ್ನ ಫಸ್ಟು ಪ್ರಿಪೇರ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಒನ್ ಡೇ ಇಲ್ಲಿ ಆರಾಮಾಗಿ ಕಳಿಬೋದು. ಸೊ ನೇಚರ್ನ ಎಂಜಾಯ್ ಮಾಡಿಕೊಂಡು ಸಕ್ಕತ್ತಾಗಿರ್ಬೋದು. ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರು ಕಲ್ಲತ್ತಿಗಿರಿಗೆ ಹೋಗಿ. ಇಲ್ಲಿ ಬರೋ ಪ್ರವಾಸಿಗರಲ್ಲಿ ಒಂದೇ ಒಂದು ಮನವಿ ಏನು ಅಂತ ಹೇಳಿದ್ರೆ, ನೀವು ತಗೊಬರೋ ಕಾಚಾ, ಬನಿಯನು ಮತ್ತು ಎಕ್ಸೆಟ್ರಾಗಳನ್ನ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬೇಡ್ರಿ. ಏನಕ್ಕೆ ಅಂತ ಹೇಳಿದ್ರೆ ನೇಚರ್ ಥರನೇ ಇರೋಕ್ಕೆ ಬಿಡಿ. ನಿಮ್ಮ ಗಲೀಜು ಕೆಲಸಗಳನ್ನ ಇಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ತೊಗೊಬಂದು ಕಾಚಾಗಳನ್ನ ಬಿಸಾಕೋದು, ಬಟ್ಟೆಗಳನ್ನ ಬಿಸಾಕೋದು, ಅದು ಬೇರೆ ಪ್ರವಾಸಿಗರು ಬರೋರಿಗೆ ಇರಿಟೇಷನ್ ಆಗುತ್ತೆ. ಅಷ್ಟು ಮಾತ್ರ ಕೇಳ್ಕೊಳ್ಳೋದು. ನಿಮ್ಮ ಚಿಲ್ಲರೆ ಬುದ್ಧಿನ ಇಲ್ಲಿ ತೋರ್ಸೋಕೆ ಹೋಗ್ಬೇಡಿ. ಆ್ಯಂಡ್ ಈ ಜಾಗ ಅಂತೂ ಎಕ್ಸಲೆಂಟ್ ಆಗಿತ್ತು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಜಾರೋ ಬಂಡಿ ಇತ್ತು, ಆ ನೀರು ಬೀಳ್ತಾ ಇದೆಯಲ್ಲ ಅಲ್ಲಿ ಜಾರೋ ಬಂಡಿ. ಸೊ ಅಲ್ಲಿಂದ ಮೇಲೆಯಿಂದ ಬಂದು ಇದ್ರೊಳಗಡೆ ಧುಮುಕ್ತಾ ಇದ್ವಿ. ಇದು ಸ್ವಲ್ಪ ಆಳ ಇದೆ, ಒಂಥರ ನ್ಯಾಚುರಲ್ ಜಾರೋ ಬಂಡಿ ಥರ ಸಕ್ಕತ್ತಾಗಿತ್ತು ಇದಂತೂ. ಈ ಟೈಮು ಫುಲ್ಲು ನೀರು ಬಂದಿದೆ, ನಾವಂತೂ ಅಲ್ಲಿ ಹೋಗೋಕ್ಕಾಗಲ್ಲ. ಆ್ಯಂಡ್ ಇದು ಕಣ್ರಿ ಸ್ವರ್ಗ. ಎಷ್ಟು ಚಿಲ್ಲಾಗಿದೆ ಗೊತ್ತಾ ನೀರು. ನಾವು ಫ್ರಿಜ್ಜಲ್ಲಿಟ್ಟು ನೀರು ಹೊರಗಡೆ ತೆಗೆದ್ರೆ ಎಷ್ಟು ಚಿಲ್ಲಾಗಿರುತ್ತೋ ಅಷ್ಟು ಚಿಲ್ಲಾಗಿದೆ. ಸೊ ನೆಕ್ಸ್ಟು ಲೆವೆಲ್ ಅಂದ್ಕೊಳ್ಳಿ ಈ ಒಂದು ಟ್ರೆಕ್ಕಿಂಗು. ಬಟ್ ಇಲ್ಲೆಲ್ಲ ಹತ್ತುವಾಗ ತುಂಬ ಹುಷಾರಾಗಿ ಹತ್ತಬೇಕು. ಸ್ವಲ್ಪ ಮಿಸ್ ಆದ್ರೂ ಬುಲ್ಡೆ ಓಪನ್ ಆಗುತ್ತೆ. ಬಟ್ ನಾವು ಅಡ್ವೆಂಚರ್ ಮಾಡೋಕ್ಕೆ ಅಂತಲೇ ಹೋಗಿದ್ದೀವಿ. ಬಟ್ ಇದೆಲ್ಲ ನಾವು ಲೆಕ್ಕ ಮಾಡ್ಕೊಳ್ಳಲ್ಲ. ಆ್ಯಂಡ್ ನಾವು ತುಂಬ ಸೇಫಾಗಿ ಹತ್ತಿದ್ದೀವಿ. ನೀವೇನಾದರೂ ಬಂದರೆ ಹುಷಾರಾಗತ್ರಿ. ತಲೆ ಹೊಡ್ಕೊಂಡ್ರೆ ನಾವು ಜವಾಬ್ದಾರರಲ್ಲ. ಅಲ್ಲಿಂದ ಕಷ್ಟಪಟ್ಟು ಹತ್ಕೊಂಡು ಮೇಲೆ ಬಂದಿದ್ದು ಈ ಒಂದು ಸೀನ್ ನೋಡೋಕ್ಕೇ. ಇದು ನೆಕ್ಸ್ಟ್ ಲೆವೆಲು, ಎಕ್ಸ್ಟ್ರಾಡಿನರಿ ಸೀನು. ನಮಗಂತೂ ಈ ಟ್ರಿಪ್ಪಲ್ಲಿ ಎಂಜಾಯ್ಮೆಂಟ್ ಮೇಲೆ ಎಂಜಾಯ್ಮೆಂಟು, ಡಬಲ್ ಮೇಲೆ ಡಬಲ್, ತ್ರಿಬಲ್ ಮೇಲೆ ತ್ರಿಬಲ್, ಧಮಾಕ ಅಂದ್ಕೊಳ್ರಿ. ಅಷ್ಟು ಸಕ್ಕತ್ತಾಗಿತ್ತು. ನೀವು ಹೋಗಿ ಎಂಜಾಯ್ ಮಾಡಿ.